ಐಸ್ ಕ್ರೀಮ್ ಅನ್ನ ಮಾರ್ಕೊಂಡಿರುವ ಒಬ್ಬ ಸಾಮಾನ್ಯವಾದ ಮುದುಕ ಒಂದು ರಿಯಾಲಿಟಿ ಶೋ ಒಳಗಡೆ ಬಂದು ಕೋಟಿ ಕೋಟಿ ಹಣವನ್ನ ಗೆಲ್ತಾನೆ. ಬಟ್ ಆದ್ರೆ ಸಾಯೋ ಅಂಚಿನಲ್ಲಿರುವ ಮುದುಕ ಆ ರೀತಿ ಗೆಲ್ಲೋದಿಕ್ಕೆ ಹೇಗೆ ಸಾಧ್ಯ? ಅವನ ಜೊತೆ ತುಂಬಾನೇ ಲಕ್ ಏನಾದ್ರೂ ಸೇರ್ಕೊಂಡಿದ್ಯಾ, ಇಲ್ಲ ಅವನು ಚೀಟಿಂಗ್ ಅನ್ನ ಮಾಡಿ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆದ್ನ? ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಈ ಮೂವಿಯನ್ನ ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಮೂವಿಯ ಹೆಸರು ಬಂದು ದ ಲಕಿಯೆಸ್ಟ್ ಮ್ಯಾನ್ ಇನ್ ದ ಅಮೆರಿಕಾ ಅಂತ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನು ತಡ ಮಾಡೋದ್ ಬೇಡ, ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಮೈಕಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನು ಪ್ರೆಸೆಂಟ್ ನಲ್ಲಿ ಪ್ಲೇ ವಿತ್ ಯುವರ್ ಲಕ್ ಅನ್ನುವ ಒಂದು ಶೋ ಒಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಬಂದಿದ್ದಾನೆ. ಅಂಡ್ ಈ ಶೋ ಇವನಿಗೆ ಎಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಸರಿ ಸುಮಾರು 3 ದಿನಗಳಿಂದ ಕಂಟಿನ್ಯೂಸ್ ಆಗಿ ಜರ್ನಿಯನ್ನ ಮಾಡ್ಕೊಂಡೇ ಬಂದಿದ್ದಾನೆ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ನಾರ್ಮಲ್ ಆಗಿ ಐಸ್ ಕ್ರೀಮ್ ಟ್ರಕ್ ಅನ್ನ ಓಡಿಸ್ತಾನೆ. ಬಟ್ ಆದ್ರೆ ಆಡಿಷನ್ ಗೋಸ್ಕರ ಯಾವ್ದೇ ಇನ್ವಿಟೇಷನ್ ಕೊಟ್ಟಿಲ್ಲ, ಯಾರನ್ನುವೇ ಕರ್ದಿಲ್ಲ. ಸೊ ಇವನೇನೆ ಏನಾದ್ರೂ ಅವಕಾಶ ಸಿಗ್ಬಹುದು ಅನ್ಕೊಂಡೆ ಬಂದಿದ್ದಾನೆ. ಅಂಡ್ ಅದೇ ರೀತಿ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಇವ್ರು ಟೋಟಲ್ ಆಗಿ ಕರ್ದಿರುವ ಕಂಟೆಸ್ಟೆಂಟ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಂದಿರಲ್ಲ. ಸೊ ಇದನ್ನ ನೋಡಿ ಐಡಿಯಾಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದು ಅಲ್ಲದೆ ಒಂದು ಪ್ಲೇಟ್ ನ ಮೇಲೆ ಮಾಸ್ಕಾಟ್ ನ ಚಿತ್ರವನ್ನುವೇ ಬರೆದು ಗಿಫ್ಟ್ ಆಗಿ ತಂದಿದ್ದಾನೆ. ಈ ಶೋ ಅನ್ನ ನಡೆಸಿ ಬರುವ ಡೈರೆಕ್ಟರ್ ಇದ್ದಾರೆ ಅಲ್ವಾ, ಅವರಿಗಾಗಿನೇ ಕೊಟ್ಟು ನೈಸ್ ಅನ್ನ ಮಾಡೋಣ ಅನ್ನೋದಾಗಿ ಈ ಗಿಫ್ಟ್ ಅನ್ನ ತಂದಿರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೈಕಲ್ಲು ಎಸಿಗಳನ್ನ ರಿಪೇರ್ ಮಾಡುವ ವರ್ಕ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಐಸ್ ಕ್ರೀಮ್ ಅನ್ನ ಮಾರೋ ಕೆಲ್ಸವನ್ನ ಮಾಡೋದು. ಅಂಡ್ ಇವಾಗ ಹೇಗಿದ್ರು ಶೋ ಒಳಗಡೆ ಬಂದ್ಬಿಟ್ಟಿದ್ದಾನೆ ಅಲ್ವಾ. ಅಂಡ್ ಇಲ್ಲಿ ಬೇರೆ ಒಬ್ಬ ಕಂಟೆಸ್ಟೆಂಟ್ ಇನ್ನವೇ ಬರ್ದೇ ಇರೋದ್ರಿಂದ ಸುಳ್ಳನ ಹೇಳ್ಕೊಂಡು ಅವನ ಜಾಗದಲ್ಲಿ ಇವನೇನೆ ಬಂದು ಕುಳಿಕೋತಾನೆ. ಬಟ್ ಆದ್ರೆ ಸೆಲ್ವಿ ಅನ್ನುವ ಮ್ಯಾನೇಜರು ಇದನ್ನ ಗಮನಿಸಿ ಬೇರೆ ಕಂಟೆಸ್ಟೆಂಟ್ ನ ಹೆಸರನ್ನ ಇಟ್ಕೊಂಡು ಇವನು ಬಂದು ಕೂತಿದ್ದಾನೆ ಅಂತ ತಿಳ್ಕೊಬಿಡ್ತಾಳೆ. ಆದ್ರಿಂದ ಎಲ್ಲರನ್ನುವೇ ಕರೆದು ಈ ವಿಷಯವನ್ನ ಹೇಳ್ಬಿಡ್ತಾಳೆ. ಆದ್ರಿಂದ ಡೈರೆಕ್ಟ್ ಆಗಿ ನಮ್ಮ ಮೈಕಲ್ ಅನ್ನ ಆ ಜಾಗದಿಂದಾನೇ ಹೊರಗಡೆಗಾಗಿ ಕಳಿಸ್ಬಿಡ್ತಾರೆ. ಬಟ್ ಆದ್ರೆ ಇದನ್ನೆಲ್ಲ ನೋಡುವ ಡೈರೆಕ್ಟರ್ ಆಗಿರುವ ಬಿಲ್ಗೆ ಒಂದು ಸ್ವಲ್ಪನೂ ಇಷ್ಟವಾಗಲ್ಲ. ನೋಡೋದಿಕ್ಕೆ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ. ಅದು ಅಲ್ಲದೆ ಒಬ್ಬ ಜೋಕರ್ನ ಹಾಗೆಲ್ಲ ಕಾಣಿಸ್ತಾ ಇದ್ದಾನೆ. ಅಬ್ಬಬ್ಬಾ, ಅಂದ್ರೆ ಇವನು ಎಷ್ಟನ್ನ ಗೆಲ್ಲೋದಿಕ್ಕೆ ಸಾಧ್ಯ? ಇವನನ್ನ ಕರೆದು ಬಂದು ಚಾನ್ಸ್ ಅನ್ನ ಕೊಟ್ರೆ ನಮ್ಗೂ ಕೂಡ TRP ಬರುತ್ತೆ ಅಂತ ಯೋಚಿಸ್ತಾನೆ. ಬಟ್ ಆದ್ರೆ ಕೋ ಡೈರೆಕ್ಟರ್ ಆಗಿರುವ ಚಕ್ ಅನ್ನುವ ವ್ಯಕ್ತಿ ಅರೆ ಭಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಶೋ ಒಳಗಡೆ ಕೂರ್ಸೋಕಾಗತ್ತಾ? ಆ ರೀತಿ ಆಗಲ್ಲ ಬಿಡಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಬಿಲ್ ಕೂಡ ಇದೇ ರೀತಿ ಯೋಚನೆ ಮಾಡ್ಕೊಂಡು ವಿಂಡೋ ಕಡೆ ನೋಡ್ಬೇಕಾದ್ರೆ ನಮ್ಮ ಮೈಕಲ್ಲು ಬೇರೆ ದಾರಿ ಇಲ್ದೆ ವಾಪಸ್ ಹೋಗೋದಿಕ್ಕಾಗಿ ಅವನ ಐಸ್ ಕ್ರೀಮ್ ಟ್ರಕ್ ಅನ್ನ ಸ್ಟಾರ್ಟ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಡಬ್ಬಾ ಗಾಡಿ ಹಾಳಾಗ್ಬಿಟ್ಟಿದೆ ಅನ್ಸುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗೋದಿಲ್ಲ. ಸೊ ಇದನ್ನ ನೋಡುವ ಬಿಲ್ಲು ಡೈರೆಕ್ಟ್ ಆಗಿನೇ ಅವನ ಹತ್ರಕ್ಕಾಗಿ ಬಂದು ನಿನ್ನ ವಯಸ್ಸು ಧೈರ್ಯ ಎಲ್ಲವನ್ನುವೇ ಮೆಚ್ಚಿದೆ ಕಣಯ್ಯ. ನೀಟಾಗಿ ಬಿಯರ್ಡ್ ಅನ್ನೆಲ್ಲ ಶೇವ್ ಮಾಡ್ಕೊಂಡು ಒಂದು ಒಳ್ಳೆಯ ಬಟ್ಟೆಯನ್ನುವೇ ಹಾಕೊಂಡು ನಾಳೆ ಡೈರೆಕ್ಟ್ ಆಗಿ ಶೋಗೆನೆ ಬಂದ್ಬಿಡು. ನಿನ್ನನ್ನುವೇ ಕೂಡ ಕಂಟೆಸ್ಟೆಂಟ್ ಆಗಿ ಕರೀತಾ ಇದ್ದೀನಿ ಅನ್ನೋದಾಗಿ ಇನ್ವಿಟೇಷನ್ ಅನ್ನ ಕೊಡ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಮೈಕಲ್ಗೆ ಖುಷಿಯನ್ನ ತಾಳೋದಕ್ಕೆ ಆಗೋದೇ ಇಲ್ಲ. ಸರಿ ಓಕೆ ಅಂತ ರೆಡಿ ಆಗೋದಿಕ್ಕಾಗಿನೇ ಆ ಜಾಗದಿಂದ ಹೊಡ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋವಿನ ಹತ್ರ ಈ ಐಸ್ ಕ್ರೀಮ್ ಗಾಡಿಯನ್ನ ಬಿಟ್ರೆ ಬೇರೆ ಏನಿವೆ ಇದ್ದಿರ್ತಾ ಇಲ್ಲ. ಮಲ್ಗೋದಿಕ್ಕೆ ಇವನ ಹತ್ರ ಮನೆ ಕೂಡ ಇದ್ದಿರೋದಿಲ್ಲ. ಅದು ಅಲ್ಲದೆ ಒಳ್ಳೆಯ ಬಟ್ಟೆಯನ್ನ ಹಾಕೊಂಡು ಬಾ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದ್ರಿಂದ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಬಟ್ಟೆ ಸಿಗುವ ಅಂಗಡಿಗೆನೆ ಬರ್ತಾನೆ. ಅಂಡ್ ಅಲ್ಲೂ ಕೂಡ ಇವನ ಜಿಪುಣತನವನ್ನ ತೋರಿಸಿ ಒಂದು ಸೂಟ್ ನ ಬಟನ್ ಅನ್ನ ಕಿತ್ತಾಕ್ತಾನೆ. ನಂತರ ನೋಡಿ ಮೇಡಮ್, ಇದ್ರ ಬಟನ್ ಕಿತ್ತೋಗಿದೆ, ಸೊ ನನ್ಗೆ ಜಾಸ್ತಿ ಡಿಸ್ಕೌಂಟ್ ಅನ್ನ ಕೊಡಿ ಅಂತ ಆ ಸೂಟ್ ಅನ್ನ ತಗೊಳ್ತಾನೆ. ಆ ನಂತರ ಮನೆಗೆ ಬಂದು ಆ ಬಟನ್ ಅನ್ನ ತಾನೇನೆ ಹೊಲ್ಕೋತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ತೋರಿಸ್ಬೇಕಾದ್ರೆ ಈ ಗೇಮ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳಿವೆ ಬಂದಿದ್ದಾರೆ. ಸೊ ಅದ್ರಲ್ಲಿ ನಮ್ಮ ಮೈಕಲ್ ಕೂಡ ಒಬ್ಬ. ಅಂಡ್ ಇವಾಗ ಸೆಲ್ವಿ ಕೂಡ ಎಲ್ಲರನ್ನುವೇ ಕರ್ಕೊಂಡು ಸ್ಟುಡಿಯೋವನ್ನ ತೋರಿಸ್ತಾಳೆ. ಅಂಡ್ ಫೈನಲಿ ಎಲ್ಲರನ್ನುವೇ ಕರ್ಕೊಂಡು ಗೇಮ್ ಶೋ ನಡೆಯುವ ಜಾಗಕ್ಕಾಗಿನೇ ಬರ್ತಾರೆ. ನಮ್ಮ ಮೈಕಲ್ ತುಂಬಾನೇ ಹ್ಯಾಪಿ ಆಗೇನೋ ಇದ್ದಾನೆ. ಬಟ್ ಆದ್ರೆ ನಮ್ಮ ಕೈಯಲ್ಲಿ ಗೆಲ್ಲಕ್ಕಾಗುತ್ತಾ ಅನ್ನೋದಾಗಿ ಗಾಬರಿ ಆಗಿದ್ದಾನೆ. ಈ ಶೋ ಶುರುವಾಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಗೆ ಹೋಗಿ ಎಲ್ಲರನ್ನುವೇ ಮಾತಾಡ್ಸೋಣ ಅಂತ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಆ ಟೈಮಿಗೆ ಸೆಲ್ವಿ ಬಂದು ಇವನನ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಆ ನಂತರ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಕರ್ಕೊಂಡು ಬಂದು ಒಂದು ರೂಮ್ ನಲ್ಲೇ ಕೂರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸಾರಿಗೆ 3 ಕಂಟೆಸ್ಟೆಂಟ್ ಗಳು ಅಟೆಂಡ್ ಮಾಡ್ಬೇಕು. ಮಿಕ್ಕಿರೋರು ಬೇರೆ ರೂಮ್ ನಲ್ಲಿ ಕುಳಿತುಕೊಂಡು ಶೋ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ಬಹುದು. ಅಂಡ್ ಇದೇ ರೀತಿಯಾಗಿ ಸ್ವಲ್ಪ ಹೊತ್ತು ಆದ ನಂತರ ಸೆಲ್ವಿ ಬಂದು ನಮ್ಮ ಮೈಕಲ್ ನ ಜೊತೆಗೆ ಮತ್ತಿಬ್ಬರು ಕಂಟೆಸ್ಟೆಂಟ್ ಗಳನ್ನ ಕರ್ಕೊಂಡು ಬ್ಯಾಕ್ ಸ್ಟೇಜ್ ಗೆನೆ ಬರ್ತಾಳೆ. ಅಂಡ್ ಅದೇ ರೀತಿ ಬರ್ಬೇಕಾದ್ರೆ ಹೋಸ್ಟ್ ಅನ್ನ ಮಾಡುವ ಪೀಟರ್ ಮತ್ತೆ ಮ್ಯಾಸ್ಕಾಟ್ ವೆಲ್ಕಮ್ ಅನ್ನ ಮಾಡ್ಕೋತಾರೆ. ಆ ನಂತರ ಸೀದಾ ಈ 3 ಕಂಟೆಸ್ಟೆಂಟ್ ಗಳನ್ನ ಅವರ ಸೀಟ್ ನಲ್ಲಿ ಕೂರಿಸಿ ಇದೊಂದು ಟಿವಿ ಶೋ ಆಗಿರೋದ್ರಿಂದ ಹೇಗಿದ್ರು ರೆಕಾರ್ಡ್ ಅನ್ನ ಮಾಡ್ಕೋತಾರೆ ಅಲ್ವಾ.
ಸೊ ಅದೇ ರೀತಿ ಕ್ಯಾಮ್ರಾ ಕೂಡ ರೋಲಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಅಲ್ದೆ ಅಲ್ಲಿ ಕುಳಿತಿರ್ತಾ ಇರುವ ಆಡಿಯನ್ಸ್ ಗಳಿವೆ ಕೂಡ ಜೋರಾಗಿನೇ ಚಪ್ಪಾಳಿಯನ್ನ ಹೊಡಿತಾರೆ. ಅಂಡ್ ಹೋಸ್ಟ್ ಅನ್ನ ಮಾಡ್ತಾ ಇರುವ ಪೀಟರ್ ಕೂಡ ಕಾಮಿಡಿಯನ್ನ ಮಾಡ್ಕೊಂಡು ನಮ್ಮ ಮೈಕಲ್ಗೆ ಇಂಟ್ರೋವನ್ನ ಕೊಡೋದಿಕ್ಕಾಗಿ ಕೇಳ್ಬೇಕಾದ್ರೆ ಈ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಿಕ್ಕಾಗದೆ ನಮ್ಮ ಮೈಕಲ್ ಒಂದು ಕ್ಷಣ ಗಾಬರಿ ಆಗ್ತಾನೆ. ಆದ್ರೂ ಕೂಡ ಅವನ ಫ್ಯಾಮಿಲಿಯ ಬಗ್ಗೆ ಹೇಳ್ಕೊಂಡು ನಾನೊಬ್ಬ ನಾರ್ಮಲ್ ಆದ ಐಸ್ ಕ್ರೀಮ್ ಅನ್ನ ಮಾರುವಂತಹ ಒಬ್ಬ ಡ್ರೈವರ್ ಅಂಡ್ ಈ ಶೋ ಅನ್ನ ಗೆದ್ದ ನಂತರ ನನ್ನ ಫ್ಯಾಮಿಲಿ ಜೊತೆ ಒಂದು ಡಿನ್ನರ್ ಅನ್ನ ಮಾಡ್ತೀನಿ, ಆ ನಂತರ ನೆಮ್ಮದಿಯಾಗಿ ನನ್ನ ಲೈಫ್ ಅನ್ನ ಎಂಜಾಯ್ ಮಾಡ್ತೀನಿ ಅನ್ನೋದಾಗಿ ಕಾಮಿಡಿ ಮಾಡ್ಬೇಕಾದ್ರೆ ಇದನ್ನ ಕೇಳುವ ಜನರೆಲ್ಲ ನಗೋಡೋದಿಕ್ಕಾಗಿ ಶುರು ಮಾಡ್ತಾರೆ. ಸೊ ಇದನ್ನ ಕಂಟ್ರೋಲ್ ರೂಮ್ ನಲ್ಲಿ ಕುಳಿತಿರುವ ಬಿಲ್ ಕೂಡ ಅಬ್ಸರ್ವ್ ಅನ್ನ ಮಾಡ್ತಾನೆ. ಹೋಗಿ ನಮ್ಮ ಚಕ್ಕು ಅವನು ಬೇಡ ಅನ್ನೋದಾಗಿ ರಿಜೆಕ್ಟ್ ಅನ್ನ ಮಾಡ್ಬಿಟ್ಟಿದ್ದ. ಅವನನ್ನ ವಾಪಸ್ ಕರ್ಕೊಂಡ್ ಬಂದು ನಾನು ಸರಿಯಾಗಿ ಮಾಡ್ದೆ ಅನ್ನೋದಾಗಿ ಮಾತಾಡ್ಕೊಳ್ತಾರೆ. ಈ ಕಡೆ ನೋಡಿದ್ರೆ ಪೀಟರು ಗೇಮ್ಗೆ ಇರುವ ಎಲ್ಲಾ ರೂಲ್ಸ್ ಗಳನ್ನ ಹೇಳ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ಯಾರಿಗೆ ಆನ್ಸರ್ ಗೊತ್ತಿರುತ್ತೋ ಅವರು ಬಜರ್ ಅನ್ನ ಪ್ರೆಸ್ ಮಾಡ್ಬೇಕು. ಸೊ ಸರಿಯಾದ ಉತ್ತರವನ್ನ ಕೊಟ್ರೆ ಅವರಿಗೆ ಪಾಯಿಂಟ್ ಗಳು ಸಿಗುತ್ತೆ. ಅಂಡ್ ಆ ರೀತಿ ಜಾಸ್ತಿ ಪಾಯಿಂಟ್ ಗಳು ಯಾರಿಗೆ ಸಿಗುತ್ತೋ ಅವರು ನೆಕ್ಸ್ಟ್ ರೌಂಡ್ ಗೆ ಹೋಗ್ತಾರೆ. ಎರಡನೇ ರೌಂಡ್ ಅಲ್ಲಿ ಯಾವ ಗೇಮ್ ಇರುತ್ತೆ ಅಂದ್ರೆ ಕೇವಲ ಸ್ಪಿನ್ ಅನ್ನ ಮಾಡಿ ಹಣವನ್ನ ಗೆಲ್ಲೋದು. ಬಟ್ ಆದ್ರೆ ಎರಡನೇ ಲೆವೆಲ್ ಗೆ ಹೋಗ್ಬೇಕು ಅಂದ್ರೆ ಮೊದಲನೇ ಲೆವೆಲ್ ಅನ್ನ ಪಾಸ್ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಅದೇ ರೀತಿಯಾಗಿ ಗೇಮ್ ಅನ್ನವೇ ಕೂಡ ಸ್ಟಾರ್ಟ್ ಮಾಡಿ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ಮೊದಲನೇ ಕ್ವಶನ್ ಗೆ ಜೇನಿ ಅನ್ನುವ ಲೇಡಿ ಆನ್ಸರ್ ಅನ್ನ ಮಾಡ್ತಾಳೆ. ಅಂಡ್ ಎರಡನೇ ಕ್ವಶನ್ ಕೇಳ್ಬೇಕಾದ್ರೆ ಎಡ್ ಅನ್ನುವ ಮತ್ತೊಬ್ಬ ವ್ಯಕ್ತಿ ಆನ್ಸರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿ ಮೂರನೇ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಫೈನಲಿ ನಮ್ಮ ಮೈಕಲ್ ಆನ್ಸರ್ ಅನ್ನ ಕೊಡ್ತಾನೆ. ಅಂಡ್ ಇವಾಗ 3 ಕ್ವಶನ್ ಗಳನ್ನ ಕೇಳಿರೋದ್ರಿಂದ ಒಂದು ಚಿಕ್ಕ ಬ್ರೇಕ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಮೈಕಲ್ ಯಾರಿಗೋ ಕಾಲ್ ಅನ್ನ ಮಾಡ್ಬೇಕು ಅನ್ನೋದಾಗಿ ಕೇಳ್ಕೊತಾನೆ. ಆದ್ರೆ ಸೆಲ್ವಿ ಗೇಮ್ ನ ಮಧ್ಯದಲ್ಲಿ ಯಾರಿಗೂ ಕಾಲ್ ಮಾಡೋದಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಅಂಡ್ ಇದೇ ರೀತಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ 3 ಜನರಿಗೆ ಆನ್ಸರ್ ಅನ್ನ ಮಾಡಿ ಮೊದಲನೇ ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ದಾರೆ. ಆದ್ರಿಂದ 3 ಜನರನ್ನುವೆ ಮತ್ತೆ ಎರಡನೇ ಲೆವೆಲ್ ಗಾಗಿನೇ ಕೂರಿಸ್ತಾರೆ. ಅಂಡ್ ಈ ಲೆವೆಲ್ ನಲ್ಲಿ ನಾನು ಮೊದಲನೇ ಹೇಳ್ದಾಗೆ ಕೇವಲ ಸ್ಪಿನ್ ಅನ್ನ ಮಾಡೋದು. ಅಂದ್ರೆ ಟೋಟಲ್ ಆಗಿ 16 ಬಾಕ್ಸ್ ಗಳನ್ನ ಮಡಗಿದ್ದಾರೆ. ಅಂಡ್ ಆ 16 ಬಾಕ್ಸ್ ಅಲ್ಲವೇ ಕೂಡ ಡಿಫ್ರೆಂಟ್ ಆದ ಅಮೌಂಟ್ ಅನ್ನ ಮಡಗಿದ್ದಾರೆ. ಸೊ ಒಬ್ಬರಿಗೆ 3 ಚಾನ್ಸ್ ಗಳನ್ನ ಕೊಡಲಾಗುತ್ತೆ. ಸೊ 3 ಚಾನ್ಸ್ ಗಳಲ್ಲಿವೆ ಇವರು ಬಜರ್ ಅನ್ನ ಒತ್ತಿ ಯಾವ ಬಾಕ್ಸ್ ಅನ್ನ ಚೂಸ್ ಮಾಡ್ತಾರೋ ಅದ್ರಲ್ಲಿ ಇರುವ ಅಮೌಂಟ್ ಇವರಿಗೆ ಸಿಗುತ್ತೆ. ಬಟ್ ಆದ್ರೆ ಇದ್ರಲ್ಲಿವೆ ಕೂಡ 2 ಟ್ವಿಸ್ಟ್ ಗಳನ್ನ ಮಡಗಿದ್ದಾರೆ. ಮೊದಲನೇ ಟ್ವಿಸ್ಟ್ ಏನು ಅಂದ್ರೆ ಫ್ರೀ ಸ್ಪಿನ್ ಅನ್ನ ಕೊಡೋದು. ಹೌದು, 16 ಬಾಕ್ಸ್ ಗಳಲ್ಲಿ ಫ್ರೀ ಸ್ಪಿನ್ ಅನ್ನುವ ಒಂದು ಬಾಕ್ಸ್ ಕೂಡ ಇದೆ. ಒಂದ್ ವೇಳೆ ಇವರು ಬಜರ್ ಅನ್ನ ಪ್ರೆಸ್ ಮಾಡಿದಾಗ ಫ್ರೀ ಸ್ಪಿನ್ ಗೆನೆ ಬಂದ್ರೆ ಮತ್ತೆ ಇವರಿಗೆ 3 ಸ್ಪಿನ್ ಗಳು ಆಡ್ ಆಗುತ್ತೆ. ಅಂಡ್ ಅದನ್ನ ಬಳಸ್ಕೊಂಡು ಮತ್ತೆ ಇವರು 3 ಬಾರಿಯಾಗಿ ಸ್ಪಿನ್ ಅನ್ನ ಮಾಡಬಹುದು. ಅಂಡ್ ಎರಡನೇ ಟ್ವಿಸ್ಟ್ ಏನು ಅಂದ್ರೆ ಇದೇ 16 ಬಾಕ್ಸ್ ಗಳಲ್ಲಿ ಮ್ಯಾಸ್ಕಾಟ್ ನ ಫೋಟೋವನ್ನ ಹೊಂದಿರುವ ಬಾಕ್ಸ್ ಕೂಡ ಇರುತ್ತೆ. ಒಂದ್ ವೇಳೆ ಆ ಬಾಕ್ಸ್ ಅನ್ನ ಏನಾದ್ರೂ ಸೆಲೆಕ್ಟ್ ಮಾಡ್ಬಿಟ್ರೆ ಇವರು ಇಲ್ಲಿವರೆಗೂ ಗೆದ್ದಿರುವ ಎಲ್ಲಾ ಹಣವನ್ನ ಕಳ್ಕೊಬಿಡ್ತಾರೆ. ಸೊ ಅದೇ ರೀತಿ ಮೊದಲನೇದಾಗಿ ನಮ್ಮ ಮೈಕಲ್ಲೇನೆ ಈ ಸ್ಪಿನ್ ಅನ್ನ ಮಾಡೋದಿಕ್ಕಾಗಿ ಬರ್ತಾನೆ. ಅಂಡ್ ಮೊದಲನೇ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ $2,000 ಹಣವನ್ನ ಗೆಲ್ತಾನೆ. ಅಂಡ್ ಎರಡನೇ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ $1,500 ಹಣವನ್ನ ಗೆಲ್ತಾನೆ. ಅಂಡ್ ಅದೇ ರೀತಿ ಮೂರನೇ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ ಲಕ್ಕು ಕೈ ಕೊಟ್ಬಿಡುತ್ತೆ. ಅಂದ್ರೆ ಮ್ಯಾಸ್ಕಾಟ್ ಚೂಸ್ ಆಗಿ ಇವನು ಗೆದ್ದಿರುವ ಎಲ್ಲಾ ಹಣ ಕೂಡ 0 ಆಗ್ಬಿಡುತ್ತೆ. ಅಷ್ಟೇ ಇವಾಗ ನಮ್ಮ ಮೈಕಲು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಕೆಡ್ತಾಗಿನೇ ಬೈದ್ಬಿಡ್ತಾನೆ. ಆದ್ರೆ ಇದನ್ನೆಲ್ಲ ಕಂಟ್ರೋಲ್ ರೂಮ್ ನಲ್ಲಿ ನೋಡ್ತಾ ಇರುವ ಪೂರ್ತಿಯಾದ ಟೀಮು ಟೆನ್ಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಇದೊಂದು ಫ್ಯಾಮಿಲಿ ಮೆಂಬರ್ ಗಳು ಕುಳಿತುಕೊಂಡು ನೋಡುವಂತಹ ಶೋ. ಅದ್ರಲ್ಲಿ ಇಂತ ಪದಗಳನ್ನೆಲ್ಲ ಬಳಸಿದ್ರೆ ಜನ ಕೆರ ತಗೊಂಡು ಹೊಡಿತಾರೆ ಅಂತ ಮತ್ತೆ ನಮ್ಮ ಮೈಕಲ್ ನ ಎಕ್ಸ್ಪ್ರೆಷನ್ ಅನ್ನ ಕ್ಯಾಪ್ಚರ್ ಮಾಡೋದಿಕ್ಕಾಗಿನೇ ನೋಡ್ತಾರೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವ ನಮ್ಮ ಮೈಕಲ್ ಕೂಡ ಸಾರಿಯನ್ನ ಕೇಳ್ತಾನೆ. ಆದ್ರೂ ಕೂಡ ಕಂಟ್ರೋಲ್ ರೂಮ್ ನವರು ಎಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಕೂರ್ಸಿದ್ದಾರೆ ಅಂತ ಬೈಕೋತಾರೆ. ಅಂಡ್ ಇವಾಗ ಇವನ ಅಕ್ಕಪಕ್ಕದಲ್ಲಿರುವ ಕಂಟೆಸ್ಟೆಂಟ್ ಗೆ ಅವಕಾಶ ಸಿಗ್ಬೇಕಾದ್ರೆ ಅವರು ಸೂಪರ್ ಆಗಿನೇ ಸ್ಪಿನ್ ಮಾಡಿ $4,000 ಹಣವನ್ನ ಗೆಲ್ತಾರೆ. ಅಂಡ್ ಇವಾಗ ನಮ್ ಹೀರೋ ಆ ಸ್ಪಿನ್ ಬೋರ್ಡ್ ನಲ್ಲಿ ಇರುವ ಎಲ್ಲಾ ಡೀಟೇಲ್ಸ್ ಅನ್ನ ಗಮನಿಸಿ ನೋಡ್ತಾನೆ. ಸೊ ಇವಾಗ 3 ಜನರುವೆ ಸ್ಪಿನ್ ಗಳನ್ನ ಮಾಡಿರೋದ್ರಿಂದ ಮತ್ತೆ ಇವಾಗ ಒಂದು ಚಿಕ್ಕ ಬ್ರೇಕ್ ಅನ್ನ ಕೊಡ್ತಾರೆ. ಆದ್ರಿಂದ ಸೆಲ್ವಿ ಬಂದು 3 ಜನರನ್ನುವೆ ವಾಶ್ರೂಮ್ ಗಾಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಇವಾಗ ನಮ್ಮ ಮೈಕಲ್ ಏನ್ ಮಾಡ್ತಾನೆ ಅಂದ್ರೆ, ಮೇಡಮ್ ಇವತ್ತು ನನ್ನ ಮಗಳ ಬರ್ಡೇ ಇರೋದ್ರಿಂದ ದಯವಿಟ್ಟು ವಿಷಯನ ಮಾಡೋದಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾನೆ. ಆದ್ರಿಂದ ಸೆಲ್ವಿ ಕೂಡ ಸರಿ ಓಕೆ ಅನ್ನೋದಾಗಿ ಪರ್ಮಿಷನ್ ಕೊಡ್ಬೇಕಾದ್ರೆ ನಮ್ಮ ಮೈಕಲ್ ಕಾಲ್ ಅನ್ನ ಮಾಡಿದ್ರೆ ಯಾರನ್ನುವೆ ಪಿಕ್ ಅನ್ನ ಮಾಡೋದೇ ಇಲ್ಲ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಮೈಕಲ್ ವಾಪಸ್ಸು ಗೇಮ್ ಒಳಗಡೆಗಾಗಿನೇ ಬರ್ತಾನೆ. ಬಟ್ ಆದ್ರೆ ಮನೆಯಿಂದ ಯಾರುವೆ ಫೋನ್ ಪಿಕ್ ಮಾಡಿಲ್ಲ ಅಲ್ವಾ, ಆದ್ರಿಂದ ಇನ್ನವೇ ಗಾಬರಿಗೆ ಮುಳುಗಾಗ್ಬಿಡ್ತಾನೆ ನಮ್ಮ ಮೈಕಲ್. ಅಂಡ್ ಇವಾಗ ಮತ್ತೆ ಈ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಫೈನಲಿ ಇವರು 3ನೇ ಲೆವೆಲ್ ನಲ್ಲಿ ಇದ್ದಾರೆ. ಅಂಡ್ ಇವಾಗ ನಮ್ಮ ಮೈಕಲ್ ಗೆದ್ದಿರುವ ಅಮೌಂಟ್ 0 ಆಗ್ಬಿಟ್ಟಿದೆ. ಆದ್ರಿಂದ ಸ್ಪಿನ್ ಅನ್ನ ಮಾಡೋದಿಕ್ಕೆ ಮೊದಲನೇ ಚಾನ್ಸ್ ಅನ್ನ ನಮ್ಮ ಮೈಕಲ್ ಗೆನೆ ಕೊಡ್ತಾರೆ. ಅಂಡ್ ಇವಾಗ ಶುರುವಾಗುತ್ತೆ ನೋಡಿ ಒಂದು ಆಕ್ಚುಯಲ್ ಆದ ಟ್ವಿಸ್ಟ್.
ಇವಾಗ ನಮ್ಮ ಮೈಕಲ್ಲು ಸೂಪರ್ ಆಗಿನೇ ಸ್ಪಿನ್ ಗಳನ್ನ ಮಾಡ್ತಾನೆ. ಅಂಡ್ ಈ ಬಾರಿ ಸೋಲೋ ಮಾತೇ ಇಲ್ಲ ಅನ್ಸುತ್ತೆ. ಪ್ರತಿ ಬಾರಿನೂ ಕೋಟಿ ಕೋಟಿ ಹಣವನ್ನ ಗೆಲ್ತಾನೆ ಹೋಗ್ತಾನೆ. ಅಂದ್ರೆ ಮೊದಲನೇ 2 ಸ್ಪಿನ್ ನಲ್ಲಿ ಹಣವನ್ನ ಗೆಲ್ತಾನೆ, 3ನೇ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ ಮತ್ತೆ 3 ಚಾನ್ಸ್ ಗಳನ್ನ ಪಡ್ಕೋತಾನೆ. ಸೊ ಇದೇ ರೀತಿ ಸ್ಪಿನ್ ಗಳನ್ನ ಮಾಡ್ಕೊಂಡು ಕೋಟಿ ಕೋಟಿ ಹಣವನ್ನ ಗೆಲ್ತಿದ್ದಾನೆ. ಇದನ್ನ ನೋಡುವ ಕಂಟ್ರೋಲ್ ರೂಮ್ ನವರು ತುಂಬಾನೇ ಹ್ಯಾಪಿ ಆಗೋದಿಕ್ಕೆ ಶುರುವಾಗ್ತಾರೆ. ಸದ್ಯ 0 ಇಂದ ಕೋಟಿ ಕೋಟಿ ಹಣವನ್ನ ಗೆಲ್ಲೋದಿಕ್ಕೆ ಬಂದಲ್ಲ ಅಂತ. ಬಟ್ ಆದ್ರೆ ನಮ್ಮ ಹೀರೋ ಇಷ್ಟು ಹಣವನ್ನ ಗೆದ್ದಿರ್ತಾ ಇದ್ರೆ ನಿಲ್ಲೋ ಹಾಗೆ ಕಾಣಿಸ್ತಾನೆ ಇಲ್ಲ. ಮತ್ತೆ ಸ್ಪಿನ್ ಗಳನ್ನ ಮಾಡಿ 100 ಕೋಟಿಯನ್ನ ಗೆಲ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಇವಾಗ ಕಂಟ್ರೋಲ್ ಟೀಮಿನವರಿಗೆ ಭಯ ಶುರುವಾಗುತ್ತೆ. ಯಾಕಂದ್ರೆ ಯಾರು ಕೂಡ ಇಲ್ಲಿವರೆಗೂ 6 ಸ್ಪಿನ್ ಗಳನ್ನ ದಾಟಿ ಹೋಗಿರ್ತಾನೆ ಇಲ್ಲ. ಬಟ್ ಆದ್ರೆ ಆ ಟೀಮ್ ನವರು ಯೋಚನೆ ಕೂಡ ಮಾಡಿರಲ್ಲ ಆ ರೀತಿಯಾಗಿ ಗೆಲ್ತಿದ್ದಾನೆ. ಪ್ರತಿ ಬಾರಿ ದೊಡ್ಡ ಅಮೌಂಟ್ ಇರುವ ಸ್ಪಿನ್ ಗಳನ್ನ ಮಾಡ್ತಾ ಇದ್ದಾನೆ. ಅದು ಅಲ್ಲದೆ ಕೊನೆ ಸ್ಪಿನ್ ಯಾವಾಗ್ಲೂ ಎಕ್ಸ್ಟ್ರಾ ಸ್ಪಿನ್ ಗಳನ್ನ ಕೊಡ್ತಾನೆ ಇದೆ. ಆದ್ರಿಂದ ನಾವು ನಿಲ್ಲೋ ಹಾಗಿಲ್ಲ ಅಂತ ಸ್ಪಿನ್ ಗಳನ್ನ ಮಾಡ್ತಾನೆ ಇದ್ದಾನೆ. ಇದನ್ನ ನೋಡುವ ಪೀಟರ್ ಕೂಡ ಒಂದು ಕ್ಷಣ ಗಾಬರಿಯಾಗಿ ಸ್ವಲ್ಪ ಏನಾದ್ರೂ ಮಿಸ್ ಆದ್ರೆ ಎಲ್ಲಾ ಹಣನುವೆ ಹೋಗ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಕಂಟ್ರೋಲ್ ರೂಮ್ ನಲ್ಲಿ ಎಲ್ರಿಗೂ ಬೆವರಿಳಿಯೋದಕ್ಕೆ ಶುರು ಆಗ್ಬಿಟ್ಟಿದೆ. ಇದೇ ರೀತಿಯಾಗಿ ಸ್ಪಿನ್ ಗಳನ್ನ ಮಾಡಿದ್ರೆ ನಮ್ಮ ಶೋನ ಗತಿ ಏನಾಗುತ್ತೆ ಅಂತ. ಬಟ್ ಆದ್ರೆ ನಮ್ ಹೀರೋ ಸರಿಸುಮಾರು 200 ಕೋಟಿಗಳಿಗಿಂತನೂ ಹೆಚ್ಚು ಹಣವನ್ನ ಗೆದ್ಬಿಟ್ಟಿದ್ದಾನೆ. ಇದನ್ನ ನೋಡುವ ಜನಗಳಂತೂ ನಮ್ಮ ಮೈಕಲ್ಗೋಸ್ಕರ ಜೋರಾಗಿನೇ ಚಿಯರ್ ಅಪ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಇದನ್ನೆಲ್ಲ ನೋಡುವ ಕಂಟ್ರೋಲ್ ಟೀಮು ತುಂಬಾನೇ ಡೌಟ್ ಗಳನ್ನ ಪಟ್ಟು ಸಡನ್ ಆಗಿ ಆಟದ ಮಧ್ಯೆ ಬ್ರೇಕ್ ಅನ್ನ ತಗೋತಾರೆ. ನಂತರ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಮತ್ತೆ ಅವನಿಗೆ ಮೇಕಪ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿ ಮೇಕಪ್ ಮಾಡುವ ಒಂದು ಲೇಡಿಗೆ ನಮ್ ಹೀರೋ ನನ್ನ ಜೊತೆಯಾಗಿ ಡೇಟಿಗೆ ಬರ್ತೀಯ ಅಂತ ಕರಿಬೇಕಾದ್ರೆ ಒಂದ್ ವೇಳೆ ನೀನು 500 ಕೋಟಿ ಹಣವನ್ನ ಗೆದ್ರೆ ಮೇ ಬಿ ಬರಬಹುದು ಅನ್ನೋದಾಗಿ ಹೇಳ್ತಾಳೆ. ಅಂಡ್ ಇದೇ ಬ್ರೇಕ್ ನಲ್ಲಿ ಹೋಸ್ಟ್ ಆಗಿರುವ ಪೀಟರ್ ಅನ್ನು ಕೂಡ ಕರೆದು ಪೂರ್ತಿಯಾದ ಮ್ಯಾನೇಜ್ಮೆಂಟ್ ಒಂದು ಮೀಟಿಂಗ್ ಅನ್ನ ಮಾಡುತ್ತೆ. ಸೊ ಎಲ್ಲರೂ ನಮ್ಮ ಮೈಕಲ್ ಮೇಲೆ ತುಂಬಾನೇ ಡೌಟ್ ಗಳನ್ನ ಪಡ್ತಾರೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲ ಅಲ್ವಾ. ಸೊ ನಾವು ಅವನ ಎಮೋಷನ್ ಜೊತೆ ಆಟವನ್ನ ಆಡೋಣ ಅಂತ ಪೀಟರ್ಗೆ ಒಂದು ವಿಷಯವನ್ನ ಹೇಳಿ ಕಳಿಸ್ತಾರೆ. ಅಂದ್ರೆ ನೀನು ಇದೇ ರೀತಿ ಸ್ಪಿನ್ ಮಾಡಿದ್ರೆ ಎಲ್ಲಾ ಹಣವನ್ನ ಕಳ್ಕೊಬಿಡ್ತೀಯ ಅಂತ ಹೆದರಿಸು ಅನ್ನೋದಾಗಿನೇ ಹೇಳ್ತಾರೆ. ಸೊ ಅದೇ ರೀತಿಯಾಗಿನೇ ಪೀಟರ್ ಕೂಡ ಬಂದು ಮೈಕಲ್ ನೀನು ಇದೇ ರೀತಿ ಬಿರಿ ಸ್ಪಿನ್ ಗಳನ್ನ ಮಾಡಿದ್ರೆ ಎಲ್ಲಾ ಹಣನುವೆ ಕಳ್ಕೋತೀಯ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಮೈಕಲ್ ನ ಕಾನ್ಫಿಡೆಂಟ್ ಎಷ್ಟೊಂದು ಸೂಪರ್ ಆಗಿದೆ ಅಂದ್ರೆ, ಸರ್ ನೀವು ಚಿಂತೆಯನ್ನ ಮಾಡ್ಬೇಡಿ, ಏನಾಗುತ್ತೋ ಅದನ್ನ ನಾನ್ ನೋಡ್ಕೊಳ್ತೀನಿ, ನೀವು ಶೋ ಅನ್ನ ಶುರು ಮಾಡಿ ಅನ್ನೋದಾಗಿನೇ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ಬಿಲ್ಲು ಮತ್ತೊಂದು ಕ್ಷಣ ಗಾಬರಿಗೆ ಒಳಗಾಗ್ತಾನೆ. ಯಾವ ಕಾನ್ಫಿಡೆಂಟ್ ಇಟ್ಕೊಂಡು ಈ ಲೆವೆಲ್ ಆಡ್ತಾ ಇದ್ದಾನೆ ಗುರು ಅನ್ನೋದಾಗಿ. ಸೊ ಬೇರೆ ಏನಾದ್ರೂ ಮಾಡಿ ಇವನನ್ನ ನಿಲ್ಲಿಸಲೇಬೇಕು ಅಂತ ಚಕ್ಕಿಗೆ ಕಾಲ್ ಅನ್ನ ಮಾಡಿ ಇವನ ಇನ್ಫಾರ್ಮೇಶನ್ ಗಳನ್ನ ತೆಗೆಯೋದಕ್ಕಾಗಿನೇ ಹೇಳ್ತಾನೆ. ಅಂದ್ರೆ ಪಾರ್ಟಿಸಿಪೇಟ್ ಅನ್ನ ಮಾಡ್ಬೇಕಾದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳಿವೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಲ್ವಾ. ಸೊ ಅದೇ ರೀತಿ ಇವಾಗ ನಮ್ಮ ಹೀರೋವಿನ ಡೀಟೇಲ್ಸ್ ಗಳನ್ನ ನೋಡ್ಬೇಕಾದ್ರೆ ಅವನ ಡೀಟೇಲ್ಸ್ ಇರುವ ಪೇಜ್ ನಲ್ಲಿ ಯಾವುದೇ ಡಾಕ್ಯುಮೆಂಟ್ ಗಳಿವೆ ಇಲ್ಲ, ಏನಿವೆ ಇಲ್ಲ, ಕೇವಲ ಒಂದೇ ಒಂದು ನಂಬರ್ ಅನ್ನ ಬರ್ದಿದ್ದಾನೆ. ಹಾಗಿದ್ರೆ ಈ ನಂಬರ್ ಯಾವ್ದು ಅಂತ ಚೆಕ್ ಮಾಡ್ಬೇಕಾದ್ರೆ ಈ ಶೋನ ನಂಬರ್ ಏನೇ ಆ ಪೇಪರ್ ನಲ್ಲಿ ಬರ್ದು ವಾಪಸ್ಸು ಇವ್ರಿಗೇನೆ ಕೊಟ್ಟಿದ್ದಾನೆ. ಸರಿ ಓಕೆ, ಆಡಿಷನ್ ಯಾವ ರೀತಿ ನಡೀತು ಅಂತ ಆ ಡೀಟೇಲ್ಸ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಇವನ ಹತ್ರ ಕೇವಲ ಒಂದು ಐಸ್ ಕ್ರೀಮ್ ಟ್ರಕ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಸೀದಾ ಪಾರ್ಕಿಂಗ್ ಪ್ಲಾಟಿಗೇನೆ ಬಂದು ಆ ಟ್ರಕ್ ಅನ್ನವೇ ಹುಡುಕ್ತಾನೆ. ಸೊ ಇದ್ರ ಒಳಗಡೆ ಏನಾದ್ರೂ ಸಿಗುತ್ತಾ ಅಂತ ವಿಂಡೋ ಇಂದ ನೋಡ್ಬೇಕಾದ್ರೆ ಕೆಲವು ಡಾಕ್ಯುಮೆಂಟು, ಲೈಸೆನ್ಸು, ಟೇಪು ಎಲ್ಲನೂ ಇರುತ್ತೆ. ಆದ್ರಿಂದ ಹೇಗಾದ್ರೂ ಅವುಗಳನ್ನ ತಗೊಳ್ಳೇಬೇಕು ಅಂತ ನೋಡ್ಬೇಕಾದ್ರೆ ಅಲ್ಲಿನ ಸೆಕ್ಯೂರಿಟಿ ಒಂದು ಟೂಲ್ ಅನ್ನ ಕೊಡ್ತಾನೆ. ಅಂಡ್ ಅದೇ ಟೂಲ್ ಅನ್ನ ಬಳಸ್ಕೊಂಡು ಆ ಟ್ರಕ್ ನ ಡೋರ್ ಅನ್ನವೇ ಕೂಡ ತೆಗೆದು ಫೈನಲಿ ಚೆಕ್ಕು ಅದ್ರ ಒಳಗಡೆಗಾಗಿನೇ ಬರ್ತಾನೆ. ಈ ಕಡೆ ಸ್ಟುಡಿಯೋದಲ್ಲಿ ನೋಡಿದ್ರೆ ನಮ್ಮ ಮೈಕಲ್ಲು ಆಲ್ರೆಡಿ 300 ಕೋಟಿಗಳಷ್ಟು ಹಣವನ್ನ ಗೆದ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಈ ವಿಷಯವನ್ನ ನೋಡುವ ಟೀಮು ಇನ್ನವೇ ಟೆನ್ಷನ್ಗೆ ಒಳಗಾಗ್ತಿದೆ. ಆದ್ರೆ ಸರಿಯಾದ ಕಾರಣಗಳಿದೆ ಶೋ ಅನ್ನ ಸ್ಟಾಪ್ ಮಾಡಕ್ಕಾಗಲ್ಲ ಅಲ್ವಾ. ಆದ್ರಿಂದ ಏನನ್ನವೇ ಮಾಡೋಕಾಗದೆ ಶೋ ಅವನ್ನ ಮುಂದುವರಿಸ್ತಾರೆ. ಅಂಡ್ ಇದೇ ರೀತಿ ಸರಿಸುಮಾರು 350 ಕೋಟಿ ಹಣವನ್ನ ಗೆಲ್ಬೇಕಾದ್ರೆ ಇದನ್ನ ನೋಡುವ ಪೀಟರು ಮತ್ತೊಂದು ಬ್ರೇಕ್ ಅನ್ನ ತಗೋತಾನೆ. ಇನ್ನೊಂದ್ ಕಡೆಯಲ್ಲಿ ಚಕ್ಕು ಅವನ ಕೈಗೆ ಸಿಕ್ಕಿರುವ ಎಲ್ಲಾ ಡೀಟೇಲ್ಸ್ ಗಳನ್ನ ಎತ್ಕೊಂಡು ಅವನ ಕ್ಯಾಬಿನ್ ಒಳಗಡೆ ಬಂದು ಎಲ್ಲವನ್ನ ಚೆಕ್ ಮಾಡ್ತಾನೆ. ಸೊ ಅದೇ ರೀತಿ ಚೆಕ್ ಮಾಡ್ಬೇಕಾದ್ರೆ ಒಂದು ಬಿಸ್ನೆಸ್ ಕಾರ್ಡ್ ಅಲ್ಲಿ ಲಾಯಲ್ ರಾಬರ್ಟ್ ಅನ್ನುವ ಒಂದು ವ್ಯಕ್ತಿಯ ಇನ್ಫಾರ್ಮೇಶನ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಅವನಿಗೇನೆ ಕಾಲ್ ಅನ್ನ ಮಾಡಿ, ಸರ್ ನಾವು ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಕಾಲ್ ಅನ್ನ ಮಾಡ್ತಾ ಇದೀವಿ, ನಮ್ಗೆ ಮೈಕಲ್ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಗಳು ಬೇಕು ಅನ್ನೋದಾಗಿ ಕೇಳ್ತಾನೆ. ಅದು ಅಲ್ಲದೆ ಇವನ ಮೇಲೆ ಯಾವ್ದೋ ಕೇಸನ್ನ ಫೈಲ್ ಮಾಡಿದಿರಲ್ಲ ಏನು ಅಂತ ಕೇಳ್ಬೇಕಾದ್ರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮೈಕಲ್ ಹಣವನ್ನ ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅನ್ನೋದಾಗಿ ಟಿಪ್ಸ್ ಗಳನ್ನ ಕೊಡ್ತಿರ್ತಾನೆ. ಸೊ ಅದ್ರ ವಿರುದ್ಧವಾಗಿನೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇದೇ ರೀತಿ ಕಾನ್ವರ್ಸೇಷನ್ ನಡೀತಾ ಇರ್ಬೇಕಾದ್ರೆ ನಮ್ಮ ಚಕ್ಕು ಪೊಲೀಸ್ ಅವರ ಕಡೆಯವನಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಸಡನ್ ಆಗಿನೇ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಸರಿ ಓಕೆ ಅಂತ ಚಕ್ಕು ಅವನಿಗೆ ಸಿಕ್ಕಿರುವ ಕೆಲವು ಟೇಪ್ ಗಳನ್ನ ಪ್ಲೇ ಮಾಡ್ಬೇಕಾದ್ರೆ ಇವನ ಮನೆ, ಮಗಳು, ಹೆಂಡತಿ ಯಾವ ರೀತಿ ಇದ್ದಾರೆ ಅಂತ ಎಲ್ಲಾ ರೆಕಾರ್ಡ್ ಗಳಿವೆ ಇದೆ.
ಸೊ ಆ ಎಲ್ಲಾ ವಿಷಯಗಳನ್ನ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋವನ್ನ ಪ್ಲೇ ಮಾಡ್ಬೇಕಾದ್ರೆ ಇವರು ಯಾವ ಶೋ ಅನ್ನ ನಡೆಸಿದಾರೋ ಅದೇ ಶೋನ ಹಿಂದಿನ ಎಪಿಸೋಡ್ಗಳು ಇರುತ್ತೆ. ಅದು ಅಲ್ಲದೆ ಚಕ್ ಇವಾಗ ತುಂಬಾನೇ ಗಮನ ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಮೈಕಲ್ಲು ಇಲ್ಲಿ ಪ್ಯಾಟ್ರನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಾಗಿ ತುಂಬಾನೇ ರೆಕಾರ್ಡ್ಸ್ ಗಳನ್ನ ಮಡಗಿದಾನೆ. ಸರಿ ಓಕೆ ಅಂತ ಸ್ಟುಡಿಯೋ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಮೈಕಲ್ಲು ಪ್ರತಿ ಬಾರಿನುವೆ ಸರಿಯಾದ ಟೈಮಿಗೆನೆ ಪ್ರೆಸ್ ಮಾಡ್ತಾನೆ ಅಂಡ್ ಪ್ರತಿ ಬಾರಿನುವೆ ದೊಡ್ಡ ದೊಡ್ಡ ಅಮೌಂಟ್ ಅನ್ನೇ ಗೆಲ್ತಾ ಇದ್ದಾನೆ. ಆದ್ರಿಂದ ವಾಪಸ್ಸು ವಿಡಿಯೋಗಳನ್ನ ಬಂದು ಪ್ಲೇ ಮಾಡ್ತಾನೆ ಅಂಡ್ ಆ ವಿಡಿಯೋವನ್ನ ಸ್ಲೋ ಮೋಷನ್ ಗೆ ಹಾಕಿ ನೋಡ್ಬೇಕಾದ್ರೆ ನಮ್ಮ ಮೈಕಲ್ಲು ಲೈಟ್ ಗಳ ಮುಖಾಂತರ ಈ ಪ್ಯಾಟ್ರನ್ ಅನ್ನ ಅರ್ಥ ಮಾಡ್ಕೊಬಿಟ್ಟಿದ್ದಾನೆ. ಅದೇ ಕಾರಣಕ್ಕೆ ಯಾವ ಟೈಮಿಗೆ ಆ ಸ್ಪಿನ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡು ಸರಿಯಾಗಿನೇ ಆ ಬಜರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಬಿಡ್ತಾನೆ. ನಂತರ ಸೀದಾ ಕಂಟ್ರೋಲ್ ರೂಮಿಗೆನೆ ಬಂದು ಕೊನೆಯದಾಗಿ 3 ಬಾರಿ ಸ್ಪಿನ್ ಮಾಡಿರುವ ಫುಟೇಜ್ ಅನ್ನ ತೋರಿಸಿ ಅನ್ನೋದಾಗಿ ಕೇಳ್ತಾನೆ. ಅಂಡ್ ಅದೇ ರೀತಿ ಪ್ಲೇ ಮಾಡ್ಬೇಕಾದ್ರೆ ನಮ್ಮ ಮೈಕಲ್ಲು ಅವನು ಸ್ಪಿನ್ ಅನ್ನ ಮಾಡಿ ಕಂಪ್ಲೀಟ್ ಅನ್ನ ಮಾಡೋದಕ್ಕಿಂತ ಮುಂಚೆನೆ ಅಂದ್ರೆ ಇವನು ಸರಿಯಾಗಿ ಸ್ಪಿನ್ ಮಾಡಿದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ನಗೋಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಈ ವಿಷಯವನ್ನ ನೋಡ್ಬೇಕಾದ್ರೆ ಪೂರ್ತಿಯಾದ ಟೀಮ್ ಒಂದು ಕ್ಷಣ ಗಾಬರಿ. ನಮ್ಮಲ್ಲಂತೂ ಇಷ್ಟೊಂದು ಪ್ಯಾಟ್ರನ್ ಇದೆ, ಯಾವ ರೀತಿ ನೆನಪಿಟ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋದಾಗಿ ಕನ್ಫ್ಯೂಷನ್ ಆಗ್ತಾರೆ. ಬಟ್ ಆದ್ರೆ ಇದನ್ನ ಕೇಳುವ ಬಿಲ್ಲು ನಮ್ಮ ಹತ್ರ ಇರೋದು ಕೇವಲ 5 ಪ್ಯಾಟ್ರನ್ ಅಂಡ್ ಲೈಟ್ ಗಳ ಮುಖಾಂತರ ಎಲ್ಲವನ್ನ ನೆನ್ಪಿಟ್ಕೊಂಡು ನಮ್ಗೇನೆ ಚಳ್ಳಿ ಹಣ್ಣನ್ನ ತಿನ್ನಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹಾಗಿದ್ರೆ ನಮ್ಮ ಚಕ್ಕು ಹೇಳ್ತಾ ಇರೋ ವಿಷಯ ಕೂಡ ನಿಜ. ಇವನು ಈ ಪ್ಯಾಟರ್ನ್ ಗಳನ್ನ ತುಂಬಾನೇ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡೆ ನಮ್ಮ ಹತ್ರ ಬಂದು ಚೀಟಿಂಗ್ ಅನ್ನ ಮಾಡ್ತಿದ್ದಾನೆ. ಸೊ ಹೇಗಾದ್ರೂ ಮಾಡಿ ಇವನನ್ನ ಹಿಡಿಲೇಬೇಕು ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಈ ಕಡೆ ಮತ್ತೊಂದು ಬ್ರೇಕ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಸೆಲ್ವಿ ತುಂಬಾನೇ ಟಿ ಶರ್ಟ್ ಗಳನ್ನ ತಂದು ಮಿಕ್ಕಿರುವ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಕೊಡ್ತಾಳೆ. ಯಾಕಂದ್ರೆ ನಮ್ಮ ಶೋ ನಲ್ಲಿರುವ ಎಲ್ಲಾ ಹಣವನ್ನ ಮೈಕಲ್ಲೇನೆ ಗೆಲ್ತಾ ಇದ್ದಾನೆ. ಸೊ ನಿಮ್ಗೆ ಅವಕಾಶನೇ ಸಿಗಲ್ಲ ಅನ್ನೋದಾಗಿ ಟಿ ಶರ್ಟ್ ಗಳನ್ನ ಕೊಟ್ಟಿ ಕಳಿಸ್ತಾರೆ. ಅಂಡ್ ಇವಾಗ ನಮ್ಮ ಸೆಲ್ವಿ ಕೂಡ ಈ ರೀತಿ ಬ್ಯುಸಿ ಆಗಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಮೈಕಲ್ಲು ಅಲ್ಲಿ ಇಲ್ಲಿ ಓಡಾಡೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಅದು ಅಲ್ಲದೆ ಒಬ್ಬಳು ಮೇಕಪ್ ಆರ್ಟಿಸ್ಟ್ ಗೆ ಕಾಳನ್ನ ಆಗ್ತಿದ ಅಲ್ವಾ. ಸೊ ಅವಳು ಎಲ್ಲಿ ಹೋದ್ಲು ಅಂತ ಬಂದು ನೋಡ್ಬೇಕಾದ್ರೆ ಅದೇ ಆಂಕರ್ ಆಗಿರುವ ಪೀಟರ್ ನ ಹತ್ರಕ್ಕಾಗಿನೇ ಬಂದು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾಳೆ. ಅಂದ್ರೆ ಆ ಲೇಡಿಯನ್ನ ಪೀಟರ್ ಕ್ಯಾಚ್ ಹಾಕೋಬಿಟ್ಟಿದ್ದಾನೆ. ಸರಿ ಓಕೆ, ನಮ್ಮ ಹೆಂಡತಿಗಾದ್ರೂ ಕಾಲ್ ಅನ್ನ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಈ ಬಾರಿ ಇವನ ವೈಫ್ ಕಾಲ್ ಅನ್ನ ಪಿಕ್ ಮಾಡ್ತಾಳೆ. ಬಟ್ ಆದ್ರೆ ನೋಡೋದಿಕ್ಕೆ ತುಂಬಾನೇ ಕೋಪದಲ್ಲಿನೇ ಇದ್ದಾಳೆ. ಆದ್ರೂ ಕೂಡ ಇವನ ಮಗಳ ಜೊತೆಯಾಗಿ ಮಾತಾಡೋದಿಕ್ಕಾಗಿ ಫೋನ್ ಅನ್ನ ಕೊಡ್ತಾಳೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಅವನ ಮಗಳಿಗೆ ಬರ್ಡೇ ವಿಷಯನ ಮಾಡ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಈ ಶೋ ಶುರುವಾಗ್ಬಿಡ್ತಾ ಇದೆ. ಸೊ ಅಲಾರಾಮ್ ಆಗಿ ಕೂಡಲೇ ಫೋನ್ ಅನ್ನ ಕಟ್ ಮಾಡಿ ಬರೋದಿಕ್ಕಾಗಿನೇ ತಿರುಗ್ತಾನೆ. ಆದ್ರೆ ಇವನ ಎದುರುಗಡೆಗೆ ಮಾಸ್ಕಾಟ್ ಬಂದು ಗುರಾಯಿಸಿ ನೋಡ್ತಿರೋದನ್ನ ನೋಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಪೂರ್ತಿಯಾದ ಕಂಟ್ರೋಲ್ ಟೀಮು ತುಂಬಾನೇ ಟೆನ್ಷನ್ ಅಲ್ಲೇ ಇದ್ದಾರೆ. ಯಾಕಂದ್ರೆ ಇವನು ಪ್ಯಾಟರ್ನ್ ಗಳನ್ನ ನೆನಪ್ ಮಾಡ್ಕೊಂಡು ಆಟವನ್ನ ಆಡಿದ್ರೆ ಅದನ್ನ ಚೀಟಿಂಗ್ ಅಂತ ಕನ್ಸಿಡರ್ ಮಾಡೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಆದ್ರಿಂದ ಇವನನ್ನ ತಡೆಯೋದಿಕ್ಕೆ ಬೇರೆ ಯಾವ್ದಾದ್ರೂ ದಾರಿಯನ್ನ ಹುಡುಕ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರಿಂದ ಚಕ್ಕಿಬರಿಗೆ ಒಂದು ಐಡಿಯಾವನ್ನ ಕೊಡ್ತಾನೆ. ಹೋಮ್ ಪ್ಲೇಯರ್ ಸ್ಪಿನ್ ಅನ್ನುವ ಒಂದು ಹೊಸ ಟೆಕ್ನಿಕ್ ಅನ್ನ ತೋರ್ತಾರೆ. ಅಂಡ್ ಅದೇ ರೀತಿ ಪೀಟರ್ ಕೂಡ ಒಂದು ಕ್ಯಾಮ್ರಾ ಮುಂದಗಡೆಗೆನೆ ಬಂದು ಇತಿಹಾಸದಲ್ಲೇ ನಡೆದೇ ಇರೋದು ಮೊದಲನೇ ಬಾರಿಯಾಗಿ ನಡೆದಿದೆ. ಆದ್ರಿಂದ ನಮ್ಮ ಶೋ ಇವತ್ತು ಸಂಜೆವರೆಗೂ ನಡಿಬಹುದು ಅನ್ಸುತ್ತೆ. ಸೊ ಎಲ್ಲರಿಗೂ ಅದಕ್ಕಾಗಿನೇ ರೆಡಿಯಾಗಿ ಅನ್ನೋದಾಗಿನೇ ಒಂದು ವಿಷಯ ಹೇಳ್ತಾನೆ. ಅಂಡ್ ಇಷ್ಟು ಹೊತ್ತಿಗೆ ನಮ್ಮ ಹೀರೋ ಕೂಡ 450ಕ್ಕೂ ಹೆಚ್ಚು ಕೋಟಿಯನ್ನ ಗೆದ್ದಿದ್ದಾನೆ. ಸೊ ಇವಾಗ ಮತ್ತೆ ಸ್ಪಿನ್ ಗಳನ್ನ ಮಾಡಿ ಇನ್ನವೇ ಹಣವನ್ನ ಗೆಲ್ತಾನೆ ಹೋಗ್ತಾನೆ. ಅಂಡ್ 500 ಕೋಟಿಯನ್ನ ಗೆಲ್ಬೇಕಾದ್ರೆ ಪೀಟರ್ ಇವಾಗ ಒಂದು ವಿಷಯವನ್ನ ಹೇಳ್ತಾನೆ. ಅದೇ ಹೋಮ್ ಪ್ಲೇಯರ್ ಸ್ಪಿನ್ ಅನ್ನುವ ಒಂದು ವಿಷಯವನ್ನ ಹೇಳಿದ ಅಲ್ವಾ, ಅದೇ ಟಾಪಿಕ್ ಅನ್ನ ಮಧ್ಯೆ ತೆಗಿತಾನೆ. ಅಂದ್ರೆ 500 ಕೋಟಿಯನ್ನ ಅಷ್ಟೇ ನಮ್ಮ ಮೈಕಲ್ಲು ಗೆಲ್ಲೋದಿಕ್ಕೆ ಸಾಧ್ಯ. ಮುಂದೆ ಕೂಡ ಸ್ಪಿನ್ ಅನ್ನ ಮಾಡಿದ್ರೆ ಇಲ್ಲಿ ಕುಳಿತಿರುವ ಆಡಿಯನ್ಸ್ ಗೆ ಹಣವೆಲ್ಲ ಹೋಗುತ್ತೆ. ಸರಿ ಓಕೆ ಅಂತ ನಮ್ಮ ಮೈಕಲ್ ಕೂಡ ಯಾವ ಆಡಿಯನ್ಸ್ ಗೆ ಹಣ ಹೋಗುತ್ತೆ ಅಂತ ಇವನ ಎದುರುಗಡೆಗೆ ಬರ್ದು ಮಡಗಿರುವ ಒಂದು ಆಡಿಯನ್ಸ್ ನ ಕಾರ್ಡ್ ಅನ್ನ ತೆಗೆದು ನೋಡ್ತಾನೆ. ಬಟ್ ಆದ್ರೆ ಅದ್ರಲ್ಲಿ ಬರ್ದು ಮಡಗಿರ್ತಾ ಇರುವ ಹೆಸರು ಬಂದು ಲಾಯಲ್ ರಾಬರ್ಟ್ ಅನ್ನುವ ವ್ಯಕ್ತಿಯದು. ಅಂದ್ರೆ ಈ ಕಂಟ್ರೋಲ್ ಟೀಮಿನವರು ಬೇಕು ಅಂತಾನೆ ಈ ಹೆಸರನ್ನ ಬರ್ದಿದ್ದಾರೆ. ಅದೇ ನಮ್ಮ ಹೀರೋವಿನ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವ ವ್ಯಕ್ತಿ ಇದ್ದಾನೆ ಅಲ್ವಾ, ಅವನ ಹೆಸರನ್ನ ಬರ್ದು ಎಮೋಷನಲ್ ಆಗಿ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಸೊ ಭಯವನ್ನ ಪಡ್ಕೊಂಡ್ರು ಕೂಡ ಮತ್ತೆ ಇವನ ಆಟವನ್ನ ಶುರು ಮಾಡ್ತಾನೆ. ಭಯವನ್ನ ಪಡ್ಕೊಂಡೆ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ ಇವನಿಗೆ ಒಂದು ಲಕ್ಸುರಿ ಆಗಿರುವ ಟ್ರಿಪ್ ಏನೇ ಸಿಗುತ್ತೆ. ಸೊ ಇವನಿಗೆ ಸಿಗುವ ಟ್ರಿಪ್ ಕೂಡ ಲಾಯಲ್ಗುವೆ ಸೇರುತ್ತೆ. ಸರಿ ಓಕೆ ಅಂತ ಮುಂದಿನ ಸ್ಪಿನ್ ಅನ್ನ ಮಾಡ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ದೊಡ್ಡ ದೊಡ್ಡ ಲೈಟ್ ಗಳನ್ನ ಇವನ ಕಣ್ಣಿಗಾಗಿನೇ ಬಿಡ್ತಾರೆ. ಆದ್ರಿಂದ ಗಾಬರಿ ಆಗುವ ನಮ್ಮ ಹೀರೋ ಮತ್ತೆ ಆ ಬಜರ್ ಅನ್ನ ಪ್ರೆಸ್ ಮಾಡ್ಬಿಡ್ತಾನೆ. ಸದ್ಯ ಈ ಬಾರಿ ಇವನ ಲಕ್ಕು ಕೈ ಹಿಡ್ದಿದೆ ಅನ್ಸುತ್ತೆ. ಸೂಪರ್ ಆಗಿನೇ ಇನ್ನಷ್ಟು ಹಣವನ್ನ ಗೆದ್ಬಿಡ್ತಾನೆ. ಅಂಡ್ ನನ್ನ ಕಣ್ಣಿಗೆ ಜೋರಾಗಿ ಲೈಟ್ ಗಳನ್ನ ಬಿಡ್ಬೇಡಿ ಅಂತ ಕೇಳ್ಬೇಕಾದ್ರೆ ಇವನ ಪಕ್ಕದಲ್ಲಿರುವ ಕಂಟೆಸ್ಟೆಂಟ್ ಕೂಡ ನಮ್ಮ ಹೀರೋವಿಗೆನೆ ಸಪೋರ್ಟ್ ಮಾಡ್ತಾರೆ. ಸರಿ ಓಕೆ ಅಂತ ಮತ್ತೊಂದು ಬ್ರೇಕ್ ಅನ್ನ ತಗೋಬೇಕಾದ್ರೆ ಈ ಶೋಗೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರುವ ವ್ಯಕ್ತಿನೇ ಬರ್ತಾನೆ. ಲೋ ಏನ್ರು ನೀವು ಕೇವಲ 5 ಪ್ಯಾಟರ್ನ್ ಗಳನ್ನ ಮಾಡಿದೀರಾ?
ಇಷ್ಟು ದೊಡ್ಡ ಅಮೌಂಟ್ ಅನ್ನ ಇಟ್ಕೊಂಡು ಬೇರೆ ಬೇರೆ ಪ್ಯಾಟರ್ನ್ ಮಾಡೋದಿಕ್ಕೆ ಆಗಿಲ್ವಾ ಅನ್ನೋದಾಗಿನೇ ಬೈತಾನೆ. ಅದು ಅಲ್ಲದೆ ಆ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದು ಯಾರು ಅಂತ ಕೇಳ್ಬೇಕಾದ್ರೆ ಡೈರೆಕ್ಟರ್ ಆಗಿರುವ ಬಿಲ್ಲು ನಮ್ಮ ಚಕ್ಕಪ್ಪನ ಮೇಲ್ಗಡೆಗೆನೆ ಎತ್ತಾಕಿ ಈ ಚಕ್ಕೆ ಕರ್ಕೊಂಡು ಬಂದು ಕೂರ್ಸಿದ್ದು ಅಂತ ಸುಳ್ಳನ್ನ ಹೇಳ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಜೇನ್ ಎನ್ನುವ ಮತ್ತೊಬ್ಬಳು ಕಂಟೆಸ್ಟೆಂಟ್ ಸೆಲ್ವಿ ಹತ್ರ ಜಗಳಕ್ಕಾಗಿನೇ ಬಿದ್ಬಿಟ್ಟಿದ್ದಾಳೆ. ನಮ್ಗೆ ಮಾತ್ರ ಯಾವ್ದೇ ಸ್ಪೆಷಲ್ ಆದ ಟ್ರೀಟ್ಮೆಂಟ್ ಇಲ್ಲ, ಈ ಮೈಕಲ್ಗೆ ಮಾತ್ರ ಫೋನ್ ಕಾಲ್ ಅನ್ನ ಮಾಡೋದಿಕ್ಕೆ ಕೊಡ್ತೀರಾ, ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀರಾ ಅನ್ನೋದಾಗಿ ಜಗಳಕ್ಕೆ ಬೀಳ್ಬೇಕಾದ್ರೆ ನಮ್ಮ ಸೆಲ್ವಿ ಕೂಡ ಆಯ್ತು ಬಾರಮ್ಮ ತಾಯಿ ಅನ್ನೋದಾಗಿ ಹೇಳ್ಕೊಂಡು ಹೋಗ್ತಾಳೆ. ಅಂಡ್ ಇವಾಗ ನಮ್ಮ ಮೈಕಲ್ಗೂ ಕೂಡ ಈ ಟೀಮ್ ನವರು ಏನೋ ಗಿಮಿಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಅದನ್ನ ಎಡ್ನ ಹತ್ರವಾಗಿ ಹೇಳ್ಕೋಬೇಕಾದ್ರೆ ಆ ರೀತಿ ಏನ್ವೇ ಇರಲ್ಲ, ಕೋ ಇನ್ಸಿಡೆಂಟ್ ಆಗಿ ಆ ಹೆಸರು ಬಂದಿರುತ್ತೆ, ಸೊ ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಮೈಕಲ್ಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಡೌಟ್ ಬರ್ಬೇಕಾದ್ರೆ ಈ ಎಡ್ಗೂ ಕೂಡ ಮೈಕಲ್ಲು ಚೀಟಿಂಗ್ ಮಾಡ್ತಿರ್ಬಹುದು ಅಂತ ಡೌಟ್ ಬಂದ್ಬಿಡುತ್ತೆ. ಸೊ ಟೆನ್ಷನ್ ಆಗುವ ನಮ್ಮ ಮೈಕಲ್ಲು ವಾಶ್ರೂಮ್ ಕಡೆಗೇನೆ ಎದ್ದು ಬರ್ತಾನೆ. ನಂತರ ನಮ್ಮ ಫೋನ್ ಎಲ್ಲಿ ಹೋಯ್ತು ಅಂತ ಬಂದು ಚೆಕ್ ಮಾಡ್ಬೇಕಾದ್ರೆ ಅವನು ಮಡಗಿದ್ದ ಜಾಗದಿಂದ ಅವನ ಫೋನ್ ಅನ್ನ ಎತ್ಕೊಬಿಟ್ಟಿದ್ದಾರೆ. ಅಂಡ್ ಇದೇ ಟೈಮಿಗೆ ಚೆಕ್ ಕೂಡ ಅಲ್ಲಿಗೆನೆ ಬಂದು ಯಾರಿಗೆ ಕಾಲ್ ಮಾಡ್ಬೇಕಿತ್ತು ಅನ್ನೋದಾಗಿ ಕೇಳ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಮೈಕಲ್ಲು ಇನ್ನವೇ ಗಾಬರಿಯಾಗಿ ಆ ಸ್ಟುಡಿಯೋದಿಂದಾನೇ ಹೊರಗಡೆಗಾಗಿ ಬಂದ್ಬಿಡ್ತಾನೆ. ಡೈರೆಕ್ಟ್ ಆಗಿ ಅವನ ಟ್ರಕ್ ನ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ಆ ಟ್ರಕ್ ನ ಡೋರ್ ಅಲ್ಲಿರುವ ಲಾಕ್ ಗಳೆಲ್ಲ ಮುರಿದೋಗಿದೆ. ಅಷ್ಟೇ ಇನ್ನವೇ ಭಯವನ್ನ ಪಡ್ಕೊಂಡು ಪಕ್ಕದಲ್ಲಿರುವ ಗಾರ್ಡ್ಸ್ ಗಳಿಗೆ ಕೇಳ್ದೆ ನನ್ನ ಟ್ರಕ್ ಒಳಗಡೆಗೆ ಯಾವ ರೀತಿ ನುಗ್ತೀರಾ ಅನ್ನೋದಾಗಿನೇ ಬೈತಾನೆ. ನಂತರ ಒಬ್ಬ ಪೊಲೀಸ್ ಆಫೀಸರ್ ನ ಹತ್ರಕ್ಕಾಗಿನೇ ಬಂದು ಸರ್ ನೋಡಿ ಸರ್, ಇವ್ರೆಲ್ಲ ನನ್ನ ಟ್ರಕ್ ಒಳಗಡೆಗಾಗಿನೇ ನುಗ್ಬಿಟ್ಟಿದ್ದಾರೆ ಅನ್ನೋದಾಗಿ ಈ ಟೀಮಿನವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಇದನ್ನ ಕೇಳುವ ಪೊಲೀಸ್ನವನು ಕೂಡ ನನ್ನನ್ನ ಕರ್ದಿರೋದೇ ಈ ಸ್ಟುಡಿಯೋದವ್ರು ಅನ್ನೋದಾಗಿ ಹೇಳ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ಸುತ್ತಮುತ್ತ ತಿರುಗ್ಬೇಕಾದ್ರೆ ಎಲ್ಲಾ ಕಡೆನೂ ಪೊಲೀಸ್ ಇದ್ದಾರೆ. ಇನ್ನು ಒಂದು ಕ್ಷಣ ಕೂಡ ಲೇಟ್ ಅನ್ನ ಮಾಡಬಾರ್ದು ಅಂತ ಅಲ್ಲಿ ಇಲ್ಲಿ ಓಡಾಡೋದಿಕ್ಕೆ ಶುರು ಮಾಡ್ಕೋತಾನೆ ನಮ್ಮ ಹೀರೋ. ಬಟ್ ಆದ್ರೆ ಇವನು ಎಲ್ಲೇ ಹೋದ್ರುವೆ ಪೊಲೀಸ್ನವರೇನೆ ಇದ್ದಾರೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಮೈಕಲ್ಲು ಸ್ಟುಡಿಯೋ ಒಳಗಡೆಗಾಗಿನೇ ಬರ್ತಾನೆ. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ಇವನು ಬೈ ಮಿಸ್ ಆಗಿ ಬೇರೆ ಸ್ಟುಡಿಯೋಗೆನೆ ಬಂದ್ಬಿಟ್ಟಿದ್ದಾನೆ. ಅಂದ್ರೆ ನಮ್ಮಲ್ಲಿ ಗೆಸ್ಟ್ ಗಳನ್ನ ಕರೆದು ವೀಕೆಂಡ್ ವಿತ್ ರಮೇಶ್ ಅನ್ನುವ ಒಂದು ಶೋ ನಡೆಸ್ತಾರೆ ಅಲ್ವಾ, ಅದೇ ರೀತಿ ಸೆಲೆಬ್ರಿಟಿಗಳಿಗಾಗಿ ಮಡಗಿರುವ ಒಂದು ಶೋ ಒಳಗಡೆಗೆನೆ ಬರ್ತಾನೆ. ಅಂಡ್ ಆ ಶೋ ನಲ್ಲಿರುವ ಆಂಕರ್ ಕೂಡ ಗೆಸ್ಟ್ ನ ಕರಿಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋನೇ ಬಂದ್ಬಿಡ್ತಾನೆ. ಸೊ ಇವ್ರೇನೆ ನಮ್ಮ ಗೆಸ್ಟ್ ಅನ್ಸುತ್ತೆ ಅಂತ ನಮ್ಮ ಹೀರೋವನ್ನ ಕರೆದು ಚೇರಿನ ಮೇಲೆನೆ ಕೂರಿಸ್ತಾರೆ. ನಂತರ ಆಂಕರ್ ಕೂಡ ಇವನ ಲೈಫಿನ ಬಗ್ಗೆ ಕೇಳ್ಕೋಬೇಕಾದ್ರೆ ನನ್ ಲೈಫ್ ಅಲ್ಲಿ ಹೇಳ್ಕೊಳ್ಳೋದು ಅಂತ ಮಟ್ಟಿಗೆ ಏನುವೇ ಇಲ್ಲ, ನಾನು ಬಯಸೋದೇನಂದ್ರೆ ಕೇವಲ ನನ್ನ ಫ್ಯಾಮಿಲಿ ಜೊತೆ ಕುಳಿತುಕೊಂಡು ಒಳ್ಳೆಯ ನಾಷ್ಟವನ್ನ ಮಾಡ್ಬೇಕು. ಅದು ಅಲ್ಲದೆ ನಾನು ಕಷ್ಟವನ್ನ ಪಟ್ಟು ಏನೆಲ್ಲ ಮಾಡ್ತಿದ್ದೀನೋ ಅದೆಲ್ಲ ಕೇವಲ ನನ್ನ ಫ್ಯಾಮಿಲಿಗೋಸ್ಕರ ಅಂತ ಒಂದು ದೊಡ್ಡ ಸೆಲೆಬ್ರಿಟಿ ಹಾಗೇನೆ ಮಾತಾಡ್ತಿರ್ತಾನೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಸೆಲ್ವಿನೇ ಅಲ್ಲಿಗೆ ಬಂದು ಅಯ್ಯೋ ನೀನು ಯಾವ ಶೋಗೆ ಬಂದ್ಬಿಟ್ಟೆ ಅಂತ ಕೈಯನ್ನ ಹಿಡ್ಕೊಂಡು ಹೇಳ್ಕೊಂಡೆ ಬರ್ತಾಳೆ. ಈ ಕಡೆ ಕಂಟ್ರೋಲ್ ರೂಮ್ ನಲ್ಲಿ ನೋಡಿದ್ರೆ ಆ ಡೈರೆಕ್ಟರು ನಮ್ಮ ಚಕ್ನ ಮೇಲೆ ಎತ್ತಾಕ್ ಬಿಟ್ಟಿದ ಅಲ್ವಾ, ಆದ್ರಿಂದ ಇವಾಗ ಎಲ್ಲರ ನಡುವೆ ಒಂದು ದೊಡ್ಡದಾದ ವಾದನೆ ನಡೀತಾ ಇದೆ. ಬಟ್ ಆದ್ರೆ ಇದೇ ಟೈಮಿಗೆ ಒಬ್ಬ ಆಪರೇಟರ್ ಮೇಲಕೆನೆ ಎದ್ದು ಸರ್ ನಿಮ್ಮ ಜಗಳವನ್ನ ಬಿಟ್ಟು ನನ್ನ ಕಡೆಯಾಗಿ ಕೇಳಿ, ನಮ್ಮಲ್ಲಿರುವ ಆಡಿಯನ್ಸ್ ಗಳು ಆ ಮೈಕಲ್ ಅನ್ನ ತುಂಬಾನೇ ಇಷ್ಟ ಪಡೋದಕ್ಕೆ ಶುರು ಮಾಡಿದ್ದಾರೆ, ನ್ಯಾಷನಲ್ ಹೀರೋ ರೇಂಜ್ಗೆನೆ ನೋಡಿ ಅವನಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಇನ್ವೆಸ್ಟರ್ ಗೆ ಒಂದು ಐಡಿಯಾ ಬರುತ್ತೆ. ಹಾಗಿದ್ರೆ ಈ ಎಪಿಸೋಡ್ ಅನ್ನ ಸೂಪರ್ ಆಗಿನೇ ಪ್ರಮೋಟ್ ಮಾಡಿ ಅಂಡ್ ಇದಕ್ಕೆ ದ ಲಕಿಯೆಸ್ಟ್ ಮ್ಯಾನ್ ಇನ್ ಅಮೆರಿಕಾ ಅನ್ನುವ ಟೈಟಲ್ ಅನ್ನುವೇ ಕೊಡಿ ಅನ್ನೋದಾಗಿನೇ ಹೇಳ್ತಾನೆ. ಈ ಕಡೆ ಈ ಶೋ ಅನ್ನ ಮತ್ತೆ ಶುರು ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಹೀರೋ ಗೆಲ್ತಾನೆ ಇರ್ತಾನೆ. ಬಟ್ ಆದ್ರೆ ಚೊಕ್ಕಿಗೆ ಎಲ್ಲರೂ ಸೇರ್ಕೊಂಡು ಬೈದ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಅವನ ಕ್ಯಾಬಿನ್ ಒಳಗಡೆ ಬಂದು ಅಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ನಂತರ ಅವನ ಎದುರುಗಡೆ ಇರುವ ಟೆಲಿಫೋನ್ ಅನ್ನ ನೋಡ್ಬೇಕಾದ್ರೆ ಕೊನೆಯದಾಗಿ ನಮ್ಮ ಮೈಕಲ್ಲೇನೆ ಕಾಲ್ ಮಾಡಿದ ಅಲ್ವಾ, ಸೊ ಅದೇ ನಂಬರಿಗೆ ಡಯಲ್ ಮಾಡಿ ನೋಡೋಣ ಅಂತ ಡಯಲ್ ಮಾಡ್ಬೇಕಾದ್ರೆ ಇವಾಗ ಮತ್ತೆ ನಮ್ಮ ಮೈಕಲ್ ಅವನ ವೈಫೇನೆ ಕಾಲ್ ಪಿಕ್ ಮಾಡ್ತಾಳೆ. ಸೊ ಇಲ್ಲಿಗೆ ಸೀನ್ ಕಟ್ ಮಾಡಿ ಮತ್ತೆ ಈ ಶೋ ಅನ್ನ ತೋರಿಸ್ಬೇಕಾದ್ರೆ ನಮ್ ಹೀರೋ ಇನ್ನವೇ ಹಣವನ್ನ ಗೆಲ್ತಾ 1000 ಕೋಟಿಗಳಿಗೆ ಬಂದ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಇವಾಗ ಪೀಟರ್ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಡ್ತಾನೆ. ನಮ್ಮ ಮೈಕಲ್ಗೋಸ್ಕರ ತುಂಬಾನೇ ಇಂಪಾರ್ಟೆಂಟ್ ಆದ ಪರ್ಸನ್ ಕಾಲಿಗೆ ಬಂದಿದ್ದಾರೆ ಅಂತ ಇವನ ವೈಫಿನ ಕಾಲ್ ಅನ್ನೇ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಡ್ತಾರೆ. ಅಂಡ್ ಇವನ ವೈಫಿಗೆ ಯಾವ್ದೇ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ನಿನ್ನಂತವನ್ನ ಕಟ್ಕೊಂಡು ನನ್ನ ಲೈಫೇನೆ ಬರ್ಬಾದಾಗ್ಬಿಟ್ಟಿದೆ, ಇನ್ ಮುಂದೆ ನಿನ್ನ ಜೊತೆ ಬದುಕೋದಿಕ್ಕಾಗಲ್ಲ, ಡೈವರ್ಸ್ ಪೇಪರಿಗೆ ಸೈನ್ ಅನ್ನ ಮಾಡು ಅನ್ನೋದಾಗಿನೇ ಹೇಳ್ಬಿಡ್ತಾಳೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಪೂರ್ತಿಯಾದ ಸ್ಟುಡಿಯೋನೇ ಸೈಲೆಂಟ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡಿ ತುಂಬಾನೇ ಬೇಜಾರಾಗುವ ನಮ್ಮ ಮೈಕಲ್ ಕೂಡ ಒಂದು ಬ್ರೇಕ್ ಅನ್ನ ತಗೋತಾನೆ. ಅಷ್ಟೇ ಇದನ್ನೆಲ್ಲ ನೋಡುವ ಡೈರೆಕ್ಟರ್ ಆಗಿರುವ ಬಿಲ್ಲು ತುಂಬಾನೇ ಕೋಪವನ್ನ ಮಾಡ್ಕೋತಾನೆ. ಯಾರು ಅವನ ವೈಫಿಗೆ ಕಾಲ್ ಮಾಡಿ ಈ ರೀತಿ ಕನೆಕ್ಟ್ ಅನ್ನ ಮಾಡಿದ್ದು, ನಮ್ಮ ಶೋನ TRP ನೆಕ್ಸ್ಟ್ ಲೆವೆಲ್ ನಲ್ಲಿ ನಡೀತಾ ಇದೆ, ಇಂಥ ಟೈಮ್ ಅಲ್ಲಿ ಈ ರೀತಿ ಮಾಡೋದಿಕ್ಕೆ ಧೈರ್ಯ ಯಾರಿಗ್ ಬಂತು ಅಂತ ಕೇಳ್ಬೇಕಾದ್ರೆ ಫೈನಲಿ ಇದನ್ನ ಮಾಡಿದ್ದು ನಮ್ಮ ಚಕ್ ಅನ್ನೋದಾಗಿನೇ ಗೊತ್ತಾಗುತ್ತೆ.
ಅಂದ್ರೆ ಈ ಡೈರೆಕ್ಟರ್ ನಮ್ಮ ಚಕ್ಕಿಗೆ ತುಂಬಾನೇ ಬೈದ್ಬಿಟ್ಟಿದ ಅಲ್ವಾ, ಸೊ ಸೇಡನ್ನ ತೀರಿಸ್ಕೊಳ್ಳೋಣ ಅಂತ ಈ ರೀತಿಯಾಗಿನೇ ಮಾಡ್ಬಿಟ್ಟಿದ್ದಾನೆ. ಆದ್ರೂ ಪರವಾಗಿಲ್ಲ, ಈ ಸೀನ್ ಅನ್ನ ಕಟ್ ಮಾಡಿ ನಾವು ಟೆಲಿಕಾಸ್ಟ್ ಅನ್ನ ಮಾಡೋಣ, ಮತ್ತೆ ಈ ಶೋ ಅನ್ನ ಶುರು ಮಾಡಿ ಅನ್ನೋದಾಗಿನೇ ಆರ್ಡರ್ ಅನ್ನ ಕೊಡ್ತಾನೆ. ಅಂಡ್ ಅದೇ ರೀತಿ ನಮ್ಮ ಮೈಕಲ್ ಎಲ್ಲಿ ಹೋದ ಅಂತ ಡೈರೆಕ್ಟರ್ ಬಂದು ನೋಡ್ಬೇಕಾದ್ರೆ ಒಂದು ರೂಮ್ ಅಲ್ಲಿ ಕುಳಿತುಕೊಂಡು ಬೇಜಾರಿನಲ್ಲಿ ಅಳ್ತಿರ್ತಾನೆ. ಸೊ ಇದನ್ನ ನೋಡುವ ಡೈರೆಕ್ಟರ್ ಮೋಟಿವೇಶನ್ ಅನ್ನ ಕೊಡ್ತಾರೆ. ನೋಡು, ದೇವ್ರು ನಿನ್ಗೆ ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾನೆ, ಇದನ್ನ ಕಳ್ಕೊಂಡ್ರೆ ನಿನ್ನ ಲೈಫ್ ಮತ್ತೆ ಬರ್ಬಾದಾಗ್ಬಿಡುತ್ತೆ. ಆದ್ರಿಂದ ಎದ್ದಳು, ಮತ್ತೆ ಬಂದು ನಿನ್ನ ಆಟವನ್ನ ತೋರ್ಸು, ಬಾ, ಹಣವನ್ನ ಗೆದ್ದು ನಿನ್ನ ಲೈಫ್ ಅನ್ನ ಬದಲಾಯಿಸ್ಕೊಳೋದಾಗಿನೇ ಕರೀತಾನೆ. ಇದನ್ನ ಕೇಳುವ ನಮ್ಮ ಹೀರೋ ಕೂಡ ಕೊನೆಯದಾಗಿ ಕಾಲ್ ಮಾಡೋದಕ್ಕಾಗಿ ಕೇಳ್ಕೊತಾನೆ. ಅಂಡ್ ಅದೇ ರೀತಿ ಮತ್ತೆ ಇವನ ವೈಫಿಗೆ ಕಾಲ್ ಮಾಡ್ಬೇಕಾದ್ರೆ ಇವನಿಗೆ ಈ ಬಾರಿ ಮಾತಾಡೋದಿಕ್ಕೆ ಧೈರ್ಯನೇ ಬರೋದಿಲ್ಲ. ಆದ್ರಿಂದ ಇವನೇನೆ ಕಾಲ್ ಅನ್ನ ಕಟ್ ಮಾಡಿ ಮತ್ತೆ ಆ ಶೋ ಒಳಗಡೆಗೆನೆ ಬರ್ತಾನೆ. ಆದ್ರೆ ನಮ್ಮ ಮೈಕಲ್ಲು ಬೇಜಾರಾಗಿರೋದ್ರಿಂದ ಮತ್ತೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ. ಅಂದ್ರೆ ಇವನ ಪಕ್ಕದಲ್ಲಿ ಎಡ್ ಅನ್ನುವ ಮತ್ತೊಬ್ಬ ಕಂಟೆಸ್ಟೆಂಟ್ ಇದಾನೆ ಅಲ್ವಾ, ನಮ್ಮ ಹೀರೋ ಸ್ಪಿನ್ ಮಾಡ್ಬೇಕಿರೋ ಸ್ಪಿನ್ ಅನ್ನ ಎಡ್ಗೆನೆ ಕೊಡ್ತಾನೆ. ಇದನ್ನ ನೋಡುವ ಜನರಲ್ಲಿ ನಮ್ಮ ಹೀರೋವಿನ ಬಗ್ಗೆ ಇನ್ನವೇ ದಯೆ ಬರುತ್ತೆ. ಬಟ್ ಆದ್ರೆ ಡೈರೆಕ್ಟ್ ಗೆ ಇದು ಒಂದು ಸ್ವಲ್ಪನವೇ ಇಷ್ಟವಾಗಲ್ಲ. ಅಷ್ಟೇ, ನಮ್ಮ ಹೀರೋ ಕೊಟ್ಟಿರುವ ಒಂದು ಪ್ಲೇಟ್ ಅನ್ನವೇ ಕೂಡ ಒಡ್ದಾಕ್ತಾನೆ. ನಮ್ಮ TRP ಯನ್ನ ಜಾಸ್ತಿ ಮಾಡೋದಿಕ್ಕೆ ನೋಡಿದ್ರೆ ಇವನು ದಾನ ಧರ್ಮವನ್ನ ಮಾಡ್ತಿದ್ದಾನೆ ಅಂತ. ಸೊ ಈ ಕಡೆ ನೋಡಿದ್ರೆ ಎಡ್ಡು ಮತ್ತೆ ಜೇನಿ ಇಬ್ಬರಿವೇ ಒಂದೊಂದು ಸ್ಪಿನ್ ಅನ್ನ ಮಾಡ್ತಾರೆ. ನಂತರ ಕೊನೆಯದಾಗಿ ಉಳಿದಿರುವ ಸ್ಪಿನ್ ಅನ್ನ ನಮ್ಮ ಹೀರೋ ಕಣ್ಮುಚ್ಕೊಂಡು ಸ್ಪಿನ್ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಒಂದು ವಾರದ ನಂತರ ಅದೇ ನಮ್ಮ ಮೈಕಲ್ಗೆ ಒಬ್ಬಳು ಹೆಂಡತಿ ಇದ್ಲು ಅಲ್ವಾ, ಅವಳನ್ನೇ ತೋರಿಸ್ಬೇಕಾದ್ರೆ ಟಿವಿಯನ್ನ ಆನ್ ಮಾಡಿ ಇದೇ ಶೋ ಅನ್ನ ನೋಡ್ತಿದ್ದಾಳೆ. ಬಟ್ ಆದ್ರೆ ಇವಳ ಸೆಟಪ್ ಆಗಿರುವ ಲಾಯಲ್ ರಾಬರ್ಟ್ ಬಂದು ಆ ಟಿವಿಯನ್ನ ಆಫ್ ಮಾಡಿ ಆ ಜಾಗದಿಂದ ಹೋಗ್ಬಿಡ್ತಾನೆ. ನಂತರ ವೈಫು ಮತ್ತೆ ಟಿವಿಯನ್ನ ಆನ್ ಮಾಡಿ ನೋಡ್ಬೇಕಾದ್ರೆ ಫೈನಲಿ ನಮ್ಮ ಹೀರೋ ಸಾವಿರಾರು ಕೋಟಿ ಹಣವನ್ನ ಗೆದ್ಬಿಟ್ಟಿದ್ದಾನೆ. ಅಂಡ್ ಆಂಕರ್ ಆಗಿರುವ ಪೀಟರ್ ಕೂಡ ಈ ಹಣವನ್ನ ಏನ್ ಮಾಡ್ತೀಯ ಅಂತ ಕೇಳ್ಬೇಕಾದ್ರೆ ನನ್ಗಂತೂ ಏನಿವೆ ಗೊತ್ತಿಲ್ಲ, ಒಂದು ನೆಮ್ಮದಿಯಾದ ಲೈಫ್ ಅನ್ನ ಜೀವಿಸ್ತೀನಿ. ಇವಾಗ ನನ್ನ ಹತ್ರ ನನ್ನ ಫ್ಯಾಮಿಲಿ ಕೂಡ ಇಲ್ಲ, ಅವಳು ಡೈವರ್ಸ್ ಅನ್ನ ತಗೊಂಡು ಬೇರೆಯವರನ್ನ ಮದ್ವೆ ಆಗ್ಬಿಟ್ಟಿದ್ದಾಳೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇವಾಗ ಈ ಶೋನ ಟೀಮ್ ಕೂಡ ನಾವು ಕೂಡ ಒಂದು ಒಳ್ಳೆಯ ಪಾಠವನ್ನ ಕಲ್ತ್ವಿ ಅಂತ ಹೊಸದಾಗಿ ತುಂಬಾನೇ ಡಿಫಿಕಲ್ಟ್ ಆದ ಪ್ಯಾಟರ್ನ್ ಗಳನ್ನ ಆಡ್ ಮಾಡ್ತಾರೆ. ಯಾಕಂದ್ರೆ ಇದೇ ರೀತಿ ಬೇರೆ ಯಾರೋ ಬಂದು ಮತ್ತೆ ಟೋಪಿಯನ್ನ ಹಾಕ್ಬಾರ್ದು ಅಂತ. ಏನೇ ಆದ್ರೂ ಫೈನಲಿ ನಮ್ಮ ಹೀರೋ ಸಾವಿರಾರು ಕೋಟಿಯ ಬೊಡಿಯನ್ನಾಗಿದ್ದಾನೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಅಂಡ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮಾಸ್ ಆಗಿರುವ ಮೂವಿಗಳನ್ನ ನೋಡೋದಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.